ಮನೇಲಿ ಇವಳೊಬ್ಳೇ ಇದ್ದಾಳಲ್ಲ, ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ರಾಜಲಕ್ಷ್ಮಿ, ಅಮ್ಮ. ಅತ್ತೆ, ಕಾಫಿ ತಗೊಂಡ್ ಬಾ. ಇವಾಗಷ್ಟೇ ಏನು ಕುಡಿದ್ರಲ್ಲ? ನಾನು ಎಷ್ಟ್ ಸಲ ಬೇಕಾದ್ರೂ ಕುಡಿತೀನಿ. ನನ್ ಮನೆ, ನನ್ ಇಷ್ಟ, ನನ್ ದುಡ್ಡು. ನಾನ್ ಹೇಳಿದನ್ ಮಾಡು. ಸರಿ. ಕಾಫಿಲ್ ಸ್ವಲ್ಪ ವಿಷ ಹಾಕಿದ್ರೆ ಯಾವ ತೊಂದರೆನೂ ಇರಲ್ಲ. ಈ ಸೀರೆನ್ ಸೆಟ್ ಮಾಡಕ್ಕಾಗದೆ ಸಾಯ್ತಾ ಇದ್ದೀನಿ. ಲೇಡೀಸ್ ಎಲ್ಲ ಹೇಗ್ ಸಹಿಸ್ಕೋತಾರೋ ಪಾಪ. ಇವಾಗೇನೋ ತಪ್ಪಿಸ್ಕೊಂಡೆ. ಇನ್ನು ಅದು ಎಷ್ಟು ಆಕ್ಟ್ ಮಾಡ್ಬೇಕೋ ಏನೋ. ನನ್ ಮೇಲೆ ಡೌಟ್ ಬರ್ದೇ ಇರೋ ತರ ನೋಡ್ಕೋಬೇಕು. ಅಮ್ಮ, ಕಾಫಿ ತಾಯಿ, ನಮ್ಮಮ್ಮಂಗ್ ನಾನು ಸಿಕ್ಕಾಕೊಳ್ದೆ ಇರೋ ತರ ನೋಡ್ಕೊಳಮ್ಮ. ಅತ್ತೆ. ಅಲ್ಲಿಡು. ಏಯ್, ನಿಂತ್ಕೋ. ಯಾಕಷ್ಟ್ ನಿಧಾನಕ್ಕೆ ನಡೀತಾ ಇದ್ಯಾ? ನೀನು ನೋಡ್ತಾ ಇದ್ರೆ ಯಾಕೋ ಅನುಮಾನ ಬರ್ತಾ ಇದೆ. ಯಾಕೆ ಅತ್ತೆ? ಏನು ಇಲ್ಲ ಬಿಡು, ಹೋಗು. ಏನೇ ಇದು? ಚಿಚಿ, ಸಕ್ಕರೆನೂ ಇಲ್ಲ, ಕಾಫಿ ಪುಡಿನೂ ಇಲ್ಲ. ಮನೇಲಿ ಹಾಲಿಲ್ವಾ? ಹೀಗೇನಾ ಕಾಫಿ ಮಾಡೋದು? ಏ ಪ್ರಶಾಂತ್, ನೀನಾ? ರಾಜಲಕ್ಷ್ಮಿ ಎಲ್ಲೋ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ಅದಕ್ಕೆ ಇಲ್ಲಮ್ಮ. ರಾಜಲಕ್ಷ್ಮಿ ಇಲ್ಲ ಅಂದ್ರೇನು? ನೀನ್ ಯಾಕೆ ಸೀರೆ ಉಟ್ಕೊಂಡಿದ್ಯಾ? ಏನೋ ಇದೆಲ್ಲ? ಅಮ್ಮ, ಅದು ಅದಕ್ಕೆ ಕೆಲ್ಸದ ಮೇಲೆ ಆಚೆ ಹೋದ್ರಮ್ಮ. ಅವಳು ಆಚೆ ಹೋದ್ರೆ ನೀನ್ ಸೀರೆ ಉಟ್ಕೊಂಡು ಅವಳ ತರ ನಾಟಕ ಮಾಡ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ಯಾ? ಎಲ್ಲಿದ್ದಾಳ ಅವಳು? ಬೇಗ ಕರಿ. ಛೇ, ಫೋನ್ ಕೂಡ ತೆಗಿತಾ ಇಲ್ಲ. ಮನೆಗ್ ಬರ್ಲಿ, ಮಾಡ್ತೀನಿ ಅವಳಿಗೆ. ಅಮ್ಮ, ಅವರು ನಿಧಿ ಹತ್ರ ಹೋಗಿದಾರಮ್ಮ. ಏನು? ನಿಧಿ ಹತ್ರ ಹೋಗಿದ್ದಾಳ? ಮನೆ ಕೆಲ್ಸ ಬಿಟ್ರೆ ಬೇರೆ ಎಲ್ಲ ಕೆಲ್ಸನೂ ಬೇಕು ಅವಳಿಗೆ. ನಿನಗೆ ಹೀಗೆ ಸೀರೆ ಉಡ್ಸಿ ಅವಳು ಆಚೆ ಹೋಗಿದ್ದಾಳ? ಅಂದ್ರೆ ಅದಕ್ಕೆ ನಿಧಿನ ಗವರ್ಮೆಂಟಿಗೆ ಕೊಟ್ರೆ ಪಂಚಾಯಿತಿಯಲ್ಲಿ ಸಿಗೋ ಶಿಕ್ಷೆಯಿಂದ ತಪ್ಪಿಸ್ಕೋಬಹುದಲ್ವಮ್ಮ? ಬಾಯಿ ಮುಚ್ಚು. ಅವಳು ಅಲ್ಲಿಂದ ತಪ್ಪಿಸ್ಕೊಂಡ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಪ್ರವಾಹ ಪಾವಿತ ಸ್ಥಳೇ ರಾಜಿ, ಕಲೆಕ್ಟರ್ಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆ ಅಪ್ಪ, ಬರ್ತಾ ಇದ್ದಾರಂತೆ. ಈ ನಿಧಿಗೋಸ್ಕರ ಅಷ್ಟು ವರ್ಷ ದೇವಸ್ಥಾನ ಬಾಗ್ಲಾಕಿದ್ರ? ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ? ಅನ್ನ ತಿನ್ನೋರ್ಗೆ ಈ ರೀತಿ ಯೋಚನೆ ಬರುತ್ತಾ ಏನು? ದೇವಸ್ಥಾನ ಅಂದ್ರೆ ದೀಪ ಹಚ್ಚಬೇಕು, ಅಭಿಷೇಕ ಮಾಡ್ಬೇಕು, ನಿತ್ಯ ಪೂಜೆ ಮಾಡ್ಬೇಕು. ಆದ್ರೆ ಇವರು ಅದೆಲ್ಲ ಇಲ್ದೇ ಇರೋಂಗ್ ಮಾಡಿ ದೇವಸ್ಥಾನನ ಮುಚ್ಚಿಬಿಟ್ರು. ಅದಕ್ಕೆ ದೇವ್ರು ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಿದ್ದಾರೆ. ದೇವ್ರ ಹತ್ರ ನಾವು ಮನ್ಸರೆ ಬೇಡ್ಕೊಂಡ್ರೆ ವರ ಕೊಡ್ತಾರೆ. ಅದೇ ದುರುದ್ದೇಶ ಇಟ್ಕೊಂಡ್ ಕೇಳ್ಕೊಂಡ್ರೆ ಎದ್ದೇಳಕ್ಕಾಗದೆ ಇರೋ ಹಾಗೆ ಮಾಡ್ತಾರೆ. ಇವ್ರಿಗೆ ಅದೇ ಆಗಿದೆ. ಈ ನಿಧಿನ ಕಾಪಾಡಬೇಕು ಅಂತ ರಾಜಲಕ್ಷ್ಮಿ ಎಷ್ಟು ಕಷ್ಟಪಟ್ಟಿದ್ದಾಳೋ ನಾವು ನಮ್ ಕಣ್ಣಾರೆ ನೋಡಿದೀವಿ. ಒಬ್ಬ ಎಂಡೋಮೆಂಟ್ ಆಫೀಸರ್ ಆಗಿ ಅವಳು ಜವಾಬ್ದಾರಿನ ವಹಿಸಿದಾಗ್ಲಿಂದ ಈ ಕ್ಷಣದವರೆಗೂ ಪ್ರಾಣ ಪಣಕ್ಕಿಟ್ಟು ಹೋರಾಡಿದಾಳೆ.
ತನ್ನ ಪ್ರಾಣಕ್ಕೆ ಯಾವುದೇ ಕುತ್ತು ಬಂದ್ರು ಲೆಕ್ಕ ಮಾಡದೆ ಹೋರಾಡಿದಾಳೆ. ಕೊನೆಗೆ ನಮ್ಮ ಮಾವ ಅವರು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದಿದ್ದಕ್ಕೆ ಈ ನಿಧಿ ಅವ್ರ ಕೈಗೆ ಸೇರಿದಿರೋ ತರ ನೋಡ್ಕೊಂಡಂಗಾಯ್ತು. ಲೋಕ ಕಾಪಾಡೋಂತ ದೇವ್ರು ತನ್ನ ನಿಧಿನ ಕಾಪಾಡ್ಕೊಳ್ಳಲ್ಲ ಅಂತ ಅಂದ್ಕೊಳ್ಳೋದು ನಿಮ್ಮ ದಡ್ತನ ಅಷ್ಟೇ. ನಿಧಿ ಮೇಲೆ ನೀವು ಕಣ್ಣಾಕಿದ್ರಿ, ಆದ್ರೆ ದೇವ್ರು ನಿಮ್ಮ ಮೇಲೆ ಕಣ್ಣಾಕ್ತು. ದೇವ್ರ ವಿರುದ್ಧವಾಗಿ ಹೋದ್ರೆ ದುಷ್ಟಶಕ್ತಿಗಳಿಗೆ ಏನಾಗುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ ಅಷ್ಟೇ. ಇನ್ನು ಇವ್ರ ಹತ್ರ ಏನ್ ಮಾತು ರಾಜಾರಾಮ್ ಅವ್ರೆ? ತಪ್ಪು ಮಾಡಿದ್ದು ಇವ್ರೆ ಅಂತ ಗೊತ್ತಾಗಿದೆಯಲ್ಲ. ನಮ್ಮ ಗ್ರಾಮದ ನಿಯಮದ ಪ್ರಕಾರ ಇವ್ರಿಗೆ ಶಿಕ್ಷೆ ಕೊಡ್ಬೇಕು. ಗುಂಡು ಹೊಡ್ಸಿ ಮೆರವಣಿಗೆ ಮಾಡಿಸ್ಬೇಕು. ಇಲ್ಲ, ಈಗ ಈ ವಿಷಯದಲ್ಲಿ ನಾವು ಯಾವ ನಿರ್ಧಾರನೂ ತಗೋಬಾರ್ದು. ಕಲೆಕ್ಟರ್ ಅವ್ರಿಗೆ ವಿಷಯ ತಿಳಿಸಿದೀವಲ್ಲ, ಅವ್ರು ಬರ್ತಿದ್ದಾರೆ. ಅವ್ರೇನು ನಿರ್ಧಾರ ತಗೋತಾರೋ ಅದನ್ನ ನಾವೆಲ್ಲರೂ ಪಾಲಿಸ್ಬೇಕು. ನಮಸ್ತೆ. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ತೆ. ನಮಸ್ಕಾರ ನಮ್ಮ. ನಮಸ್ತೆ. ನಮಸ್ಕಾರ ಕಣ್ರಿ. ನಮಸ್ಕಾರ. ಈ ವಾಸುದೇವ್ ಮತ್ತೆ ಈ MLA ಈ ನಿಧಿನ ಕದಿಯೋದಕ್ಕೆ ನೋಡಿದ್ದಾರೆ ಕಲೆಕ್ಟರ್ ಅವರೇ. ನನ್ನ ಮಗಳು ರಾಜಲಕ್ಷ್ಮಿ ಸರ್ಕಾರಿ ಶಾಖೆಯ ಅಧಿಕಾರದ ಜವಾಬ್ದಾರಿನ ತಗೊಂಡು ಎಷ್ಟೋ ಕಷ್ಟಪಟ್ಟು ಈ ನಿಧಿ ಇವ್ರ ಕೈಗೆ ಸೇರ್ದಿರೋ ಹಾಗೆ ನೋಡ್ಕೊಂಡಿದ್ದಾಳೆ. ಶಭಾಷಮ್ಮ ರಾಜಲಕ್ಷ್ಮಿ, ನಿನ್ ಬಗ್ಗೆ ಕೇಳಿದ್ದೀನಿ. ಸ್ಟೇಟ್ ಲೆವೆಲ್ ಅಲ್ಲಿ ಹಾಕಿನ ಅದ್ಭುತವಾಗಿ ಆಡಿ ಸ್ಪೋರ್ಟ್ಸ್ ಕೋರ್ಟ್ ಅಲ್ಲಿ ಎಂಡೋಮೆಂಟ್ ಆಫೀಸರ್ ಆಗಿ ಜಾಬ್ ಮಾಡ್ತೀನಿ.